ಇವ್ನು ಬಂದ. ನನಗೆ ಯಾರು ಉಂಬಕ್ಕಿಕ್ತಾರೆ ತಿಂಬಕ್ಕಿಕ್ತಾರೆ. ನನಗೆ ಇವ್ನು ನೋಡಿದ್ರೆ ಆಗಲ್ಲಪ್ಪ. ಆಯ್ತಾ, ಊಟಕ್ಕೆ ಏನು ಮಾಡಿದ್ಯಮ್ಮ? ಸ್ವಲ್ಪ ಊಟಕ್ಕೆ ಇಟ್ಕೊಡಮ್ಮ. ನನ್ನ ಹಿಂದಕ್ಕೆ ಬರ್ತೀರಾ ನೀವು? ನನ್ನ ಹಿಂದಕ್ಕೆ ಬಂದು ಮುಟ್ಟಿ ಮಾತಾಡ್ಸೋ ಥರ ಮಾತಾಡಿಸ್ತೀರಲ್ಲ, ದೂರ ಇರ್ರಿ. ಹಂಗೆಲ್ಲ ನಾ ಮಾಡಬಾರ್ದು ಅಂತ ಗೊತ್ತಿಲ್ವಾ? ಗೊತ್ತಾಗಲ್ವಾ ನಿಮಗೆ? ಸ್ವಲ್ಪನಾದ್ರೂ ಹಿಂದಕ್ಕೆ ಬಂದು ನಿಂತ್ಕೊಂತೀರಾ. ನಿಮ್ಮ ನೋಡಿದ್ರೆ ಭಯ ಆಗ್ತೈತೆ ನನಗೆ. ಹಿಂದಕ್ಕೆ ಬಂದು ನಿಂತ್ಕೊಂತೀರಾ. ಹೋಗಿ ಇಟ್ಕೊಂಡು ಊಟ ಮಾಡಬೇಕಪ್ಪ. ನಾವೀಗ ಕೊಡ್ಬೇಕಾ ನಿಮಗೆ? ಅಲ್ಲ, ಇವಾಗಿನ ಕೆಲ್ಸಕ್ಕೆ ಹೋಗಿ ಬಂದೆ, ಸಾಕದಂಗಾಯಿತು, ಹೊಟ್ಟೆ ಹಸಿವಾಗಿತ್ತು. ಅದಕ್ಕೆ ಯಾಕೋ ಊಟ ಮಾಡೋಕ ಅಂತ ಅನ್ನಿಸ್ತು. ಅದಕ್ಕೆ ಊಟ ಮಾಡೋಣ ಅಂತೇಳಿ ಅದಕ್ಕೆ ಕೇಳಿದೆ. ಸ್ವಲ್ಪ ಸ್ವಲ್ಪ ಅನ್ನ ಸಾಂಬಾರು ಇಕ್ಕಂಗೆ ಕೊಡು. ಮಾತಾಡಿಸ್ಬೇಡಿ ನೀವು. ನೀವೊಂಥರ ನೋಡ್ತೀರಾ ನನಗೆ. ನಿಜವಾಗ್ಲೂ ನಿಮ್ಮ ನೋಡಿದ್ರೆ ನನಗೊಂಥರ ಭಯ ಆದಂಗೆ ಆಗುತ್ತೆ. ನೀವು ಯಾಕೋ ನನ್ನ ಒಂಥರ ದೃಷ್ಟಿಲಿ ನೋಡ್ತೀರಾ. ನಿಮ್ಮ ದೃಷ್ಟಿ ಸರಿ ಇಲ್ಲ. ಹಂಗೆಲ್ಲ ತಿಳ್ಕೊಬೇಡ ಕವಿತಾ. ನೋಡು, ಹೇಳಿರ್ತೀನಿ. ನೀನು ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಮಾತಾಡಿದ್ರೆ ನಾನು ಕೇಳೋದಿಲ್ಲ. ಸರಿಯಾಗಿ ಮಾತಾಡೋದು ಕಲಿ. ಇಲ್ಲಿ ನೋಡು, ನೀನು ಹಂಗೆಲ್ಲ ಎಲ್ಲರ ಥರ ಅಂತ ತಿಳ್ಕೊಬೇಡ ನನ್ನ. ನಾನು ಯಾವತ್ತೂ ಅಂತ ದೃಷ್ಟಿಲಿ ನೋಡಿಲ್ಲ ನಾನು ನಿನ್ನ. ಸುಮ್ಮನೆ ಏನೇನೋ ಮಾತಾಡಬೇಡ ನೀನು. ಸುಮ್ಮನೆ ನೆಟ್ಟಿಗೆ ಇರೋದು ಕಲಿ. ನನ್ನ ಸುದ್ದಿಗೆ ಏನಾದರೂ ಬಂದಿದೆಯಾ ಅಂದ್ರೆ ಸರಿ ಹೋಗಲ್ಲ. ನೋಡಿ, ಹೇಳಿರ್ತೀನಿ. ಹೆಂಗೆ ಬೇಕೋ ಹಂಗೆ ಮಾತಾಡ್ತಿಲ್ಲ. ಗೊತ್ತಾಗಲ್ವ ನಿನಗೆ? ಹಿಂಗೆ ಹೇಳಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡು. ಯೋಚನೆ ಮಾಡಿ ಮಾತಾಡೋದು ಕಲಿ ಫಸ್ಟು. ನೀವು ಮದುವೆ ಇಲ್ದವರು. ನಾವು ಒಬ್ಬರೇ ಹೆಣ್ಮಕ್ಳಿದ್ದಾಗ ಹಿಂಗೆಲ್ಲ ಒಳಗೆ ಬರಬಾರ್ದು. ಅಲ್ಲೇ ಹೊರಗೆ ಕುಕ್ಕಬೇಕು. ಹೊರಗೆ ಕುಕ್ಕಂಡು ಕೇಳಿದ್ರೆ ಇಕ್ಕ ಬಂದು ಕೊಡ್ತೀವಪ್ಪ. ಅಲ್ಲೇ ಮುಂಡು ಅಲ್ಲೇ ಇರಬೇಕು. ಅದು ಬಿಟ್ಬಿಟ್ಟು ನಮ್ಮನ್ನು ನೀವು ಹಿಂಗೆಲ್ಲ ಕೇಳಿದ್ರೆ ಒಬ್ಬರೇ ಇದ್ದಾಗ ಬಂದು ಹಿಂಗೆಲ್ಲ ಮಾತಾಡಿಸ್ಬೇಡಿ ನೀವು. ಸುಮ್ಮನೆ ನನಗೆ ಭಯ ಆಗುತ್ತೆ. ನಾನು ಅವತ್ತೇ ಹೇಳಿದ್ದೀನಿ ನನ್ನ ಮಗನ ಬಗ್ಗೆ ಹಂಗೆಲ್ಲ ಮಾತಾಡಬೇಡ ಅಂತ. ನೀವು ತುಂಬ ಕಿಕ್ ಕೊಡೋಕ್ಕಾಗಲ್ವೇನೆ ನಿನಗೆ? ಮತ್ತು ಮನೆಯಾಗ ಯಾಕಿದೀಯಾ ನೋಡಿ ಹಸಿಕೆ? ಅವತಾರ ಆಡ್ತೀಯ. ಹೋಗ್ಬೇಕು ಅಂತಲೇ ಇದೀವಿ ಕಣತೆ. ಹೋಗ್ಬೇಕು ಅಂತಲೇ ಇದ್ದೀವಿ. ನಾನು ಹೋಗ್ತೀವಿ, ನಾವು ಬೇರೆ ಹೋಗ್ತೀವಿ. ಹಿಂಗೆಲ್ಲ ಇವ್ರು ಒಬ್ಬೊಬ್ಬರೇ ಇದ್ದಾಗೆಲ್ಲ ಇವ್ರು ಬರೋದು ನನಗೊಂಥರ ಭಯ ಆದಂಗೆ ಆಗುತ್ತೆ. ಒಂಥರ ದೃಷ್ಟಿ ಇವ್ರದ್ದು ಸರಿ ಇಲ್ಲ. ನೋಟನೇ ಸರಿ ಇಲ್ಲ ಇವ್ರದ್ದು. ಹಿಂಗೇ ನೋಡ್ತಾ ಇರ್ತಾರೆ ನನಗೆ. ಹಿಂದೆನೇ ಬಂದು ಕವಿತಾ ಕವಿತಾ ಅಂತ ಹಿಂದೆನೇ ನಿಂತ್ಕೊಂತಾರೆ. ಅಯ್ಯೋ, ಇವರು ಒಂಥರ, ಇವ್ರ ಬುದ್ಧಿ ಸರಿ ಇಲ್ಲ. ಹಿಂಗೆಲ್ಲ ಮಾತಾಡ್ಬಿಟ್ಟಿದ್ಯ ಅಂದ್ರೆ ನೋಡು, ನೀನೇ ಹಂಗಂದಿದ್ದು ನನ್ನ ಬಗ್ಗೆನೇ ಹಿಂಗೆ ಅಂತೇಳಿ. ನೀನೇ ಹಂಗಂದಿದ್ದು. ನನ್ನ ಇನ್ನೂವರೆಗೂ ಆಗೈತೆ. ಯಾರು ಹಂಗಂತ ಹೇಳಿರಲಿಲ್ಲ. ನೀ ಏನು ಮಾತಾಡ್ತೀಯ ನೀನು? ಹೋಗಿ ಹೋಗಿ ನಿನ್ನ ಯಾಕೆ ಇದು ಮಾಡೋಣ? ಹೋಗಿ ಹಂಗಮ್ಮಂಗಿದ್ರೆ ನನಗೆ ಯಾರನ್ನ ಮದುವೆ ಆಗಿ ಇಷ್ಟೊತ್ತಿಗೆ ಹೆಂಗೆ ಬೇಕೋ ಹಂಗಿರ್ತಿದ್ದೆ ನಾನು. ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲದಕ್ಕೆ ನನ್ನ ಪಾಡಿಗೆ ನಾನು ಸುಮ್ಮನೆ ಚೆನ್ನಾಗಿರೋದು. ನೀನೇನೇನೋ ನೀನು ಮಾತಾಡಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ. ನೋಡಿ, ಹೇಳಿರ್ತೀನಿ ಮತ್ತೆ. ನನ್ನ ಗಂಡ ಬರಲಿ. ನನ್ನ ಗಂಡ ಬಂದಾಗ ಹೇಳಿ ನಾನು ಬೇರೆ ಹೋಗ್ತೀನಿ. ಏನಾದರೂ ನನ್ನ ಕೈಲಿ ಇರೋಕ್ಕಾಗಲ್ಲ. ಬಂದು ಹಿಂದೆನೇ ನಿಂತ್ಕೊಂಡ್ರೆ ಮತ್ತೆ ನೀವು ನಿಮಗೆ ಹೇಳ್ಬೋದು ನೀವು ಬಾಯಲ್ಲಿ. ನಿಮ್ಮ ಮನಸ್ಸಲ್ಲಿ ಏನೈತಿ ಅಂತ ನನಗೆ ಗೊತ್ತು. ನಿಮ್ಮ ಮನಸ್ಸಲ್ಲಿ ಏನು ಇಟ್ಕೊಂಡಿದ್ದೀರಾ ನನ್ನ ಬಗ್ಗೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಒದಿತಾ ಇದ್ದೀರಾ? ಯಾಕತ್ತೆ ಒದಿಯೋದು? ನನ್ನ ಮಗನ ಬಗ್ಗೆ ಸುಮ್ಮನೆ ಮಾತಾಡಿದ್ಯಾ ಅಂದ್ರೆ ಸರಿ ಆಗೋದಿಲ್ಲ. ನೋಡಿ, ಹೇಳಿರ್ತೀನಿ. ಅವನ ಬಗ್ಗೆ ಇನ್ನೊಂದ್ಸಲದೆಲ್ಲ ಮಾತಾಡ್ತೀಯ ಹುಟ್ಟಿಸ್ಕೊಂಡು. ನಾನು ನೋಡ್ತಾ ಇದ್ದೀನಿ. ನನ್ನ ಹೆಸರೇ ಕಪ್ಪಳಕ್ಕೆ ಬಾರ್ಸೋಣ ಅನ್ಕೊಂಡು ಬಿಡು ಅಂತ ಸುಮ್ಮನಾಗಿದ್ದೀನಿ. ನಾನು ಎಷ್ಟೋ ಹೇಳಿದೀನಿ ಹಂಗೆಲ್ಲ ಮಾತಾಡ್ಬೇಡ ಕಣಮ್ಮ. ಅವ್ನು ಎಲ್ಲರಂಗಲ್ಲ, ನಂಗೆಲ್ಲ ಮಾಡೋ ಅಂತಾನಲ್ಲ. ಅವನಾಗತ್ಗೆ ಮನೆ ತೂಗಿಸ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲ ಪ್ರತಿಯೊಂದು ಅವನೇ ನೋಡ್ಕೊಂತಾನೆ ಅಂತ. ಆ ಶ್ರೀದೇವಿ ಹೇಳಿದ್ರೆ ಶ್ರೀದೇವಿ ಮೇಲೂ ಹಂಗೆ ಮಾಡಿದ್ಲು ಕಣ್ಪಾಪ. ಅವತ್ತು ಅವ್ರ ಗಂಡನ ಕುಟ್ಟುನು ಎಲ್ಲರ ಕುಟ್ಟು ಹೇಳ್ತಾ ಇದ್ದಾಳೆ. ಅದಕ್ಕೆ ಇಂಥ ನಿಷ್ಠುರ ಒರೆಸ್ಬೇಡಮ್ಮ ಅವನ ಮೇಲೆ ಅಂತ ಹೇಳಿದ್ದೀನಿ. ತಿರ್ಗಾ ಹಂಗೆ ಮಾತಾಡ್ತಾಳೆ. ನೋಡ, ನಾನು ಯಾವತ್ತೂ ಆ ಥರ ಎಲ್ಲ ಮನಸ್ನಾಗ ನಾನು ಒಂದಿಷ್ಟು ಎಳ್ಕಾಳೊಟ್ಟು ಯೋಚನೆ ಮಾಡಿಲ್ಲ. ಗೊತ್ತೇ, ಹಂಗೆಲ್ಲ ಮಾಡಬೇಕು ಅಂತ ನಾನು ಅನ್ಕೊಂಡೇ ಇಲ್ಲ. ನಾನು ಮಾಡೋದಾದ್ರೆ ನನಗೇನು, ನಾನು ಹೆಂಗೆ ಬೇಕಾದ್ರೂ ಮಾಡ್ಕೊಂಡಿರ್ಬೋದು. ನಾನು ದುಡ್ಡು ದುಡಿತೀನಿ. ನಾನು ಹೆಂಗೆ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಯಾರನ್ನ ಮದುವೆ ಬೇಕಾದ್ರೂ ಆಗ್ಬೋದು. ಅಷ್ಟು ಕೆಪಾಸಿಟಿ ಐತೆ. ನಾನಾದರೆ ಹಂಗೆಲ್ಲ ಏನಕ್ಕೆ ಸುಮ್ಮನೆ ನನಗೆ ಜೀವನನೇ ಬೇಡಪ್ಪ. ಸುಮ್ಮನೆ ನಮ್ಮ ಅಣ್ಣ, ನನ್ನ ತಮ್ಮ ಅಂತ ಹೇಳಿ, ನಮ್ಮ ಅಣ್ಣಯ್ಯ, ನಮ್ಮ ಅಣ್ಣನ ಮಗ, ನನ್ನ ತಮ್ಮನ ಹೆಂಡ್ತಿ, ನಮ್ಮ ಅಮ್ಮಯ್ಯ ಎಲ್ಲರ ಜೊತೆಗೂ ನಾನು ಸುಮ್ಮನೆ ಚೆನ್ನಾಗಿದ್ರಾಯ್ತು. ಯಾರೆಲ್ಲ ಇವರೇ ಚೆನ್ನಾಗಿರ್ಲಿಲ್ಲ ನಮ್ಮ ಮನೆಯವರು ಅಂತ ನಾನು ಬಯಸಿದ್ದೀನಿ ಹೊರ್ತನು. ನಾನು ಯಾವತ್ತೇನು ನಾನು ನಿನ್ನ ಒಂಥರ ದೃಷ್ಟಿಲಿ ನಾನು ಯಾವತ್ತೂ ನೋಡಿಲ್ಲ. ಅಲ್ಲ, ನೀನು ಹೆಂಗೆ ತಿಳ್ಕೊಂಡಿದ್ಯಾ ನೋಡು. ಅಲ್ಲ, ನಾನು ನೀನು ಇಂಥಳು ಅಂತ ಅನ್ಕೊಂಡಿರಲಿಲ್ಲ. ಎಂಥ ನಿಷ್ಠುರ ಉರಿಸ್ತೀಯ ನನ್ನ ಮೇಲೆ. ಥೂ, ನೀನಾಗಿ ನೀನು ಎಂಥದ್ದು ಕಲ್ಪನೆ ಮಾಡ್ಕೊಂಡಿದ್ಯಾ? ನೀನು ಕಲ್ಪನೆ ಮಾಡ್ಕೊಂಡಿರೋದು ನನಗೆ ಅಸಹ್ಯ ಆಗ್ತೈತೆ. ಥೂ, ಮಾತಾಡಿಸ್ಬಾರ್ದು ಅನ್ನಿಸ್ತೈತೆ ನಿನ್ನ. ಮಾತಾಡಿಸ್ಬೇಡ. ಯಾರು ಮಾತಾಡ್ಸು ಅಂತ ಹೇಳಿದ್ರು? ನಾನೇ ನಿನ್ನ ಮಾತಾಡ್ಸು ಅಂತ ಹೇಳಿದ್ನೆ. ಮಾತಾಡ್ಸು ಅಂತ ಹೇಳಿದ್ದೆ. ನಾನೇ ನಿನ್ನ ಮಾತಾಡಿಸ್ಬಾರ್ದಾಗಿತ್ತು ನೀನು. ಅಯ್ಯೋ, ಯಾಕೆ ಹಂಗೆ ಹೋಯ್ತಾ ಇದೆಯಾ? ಹೇಳ್ತಮ್ಮ, ನಾನು ಒಂದು ಪಟ್ಟು ಹೇಳೋದು, ನಮ್ಮ ಮನೆ ವಿಚಾರಕ್ಕೆ ಬರಬೇಡ ನೀನು ಅಂತ. ಯಾರನ್ನೊಂದಿಟ್ಟು ಮನೆಗೆ ಒಂದಿಟ್ಟು ಬಾಯ್ ಮಾಡೋಕ್ಕಿಲ್ಲ ಕಣೆ. ಅದು ಪುಟುಕ್ಕು ನೋಡ್ಬೋತೀರಾ? ಅಯ್ಯಪ್ಪ, ನೀವೇನೇನು ಏನು ಕಲೆಕ್ಷನ್ ಕೊಟ್ಕೊಂಡಿದ್ದೀರೋ ಏನೋ. ಯಾರು ಮಂತಾಗನ ಒಂದಿಟ್ಟು ಬಾಯ್ ಆಗಂಗಿಲ್ಲ. ಹೇಳತ್ತ ಒಂದಿಟ್ಟು ಮಾತಾಡಂಗಿಲ್ಲ. ಬಂದ್ಬಿಡ್ತಾಳೆ. ನನ್ನ ಗುಗ್ಳೆ ಯಾರೋ ಇಲ್ಲ ಅಮ್ಮ ನಿಮ್ಮ ಮನೆ. ನಾವು ಯಾಕೆ ನಮ್ಮ ಸೊಸೆಯರು ನಾವು ಏನೋ ಪರದಾಡ್ತೀವಮ್ಮ. ನಿಮ್ಗೆ ಯಾಕೆ ಬೇಕು? ನಮಗೆ ಸುಮ್ಮನಿರೋಕ್ಕಾಗಲ್ಲ. ಗುದ್ದಾಡೋದು ನೋಡ್ಕೊಂಡು ಸುಮ್ಮನಿರೋಕ್ಕಾಗುತ್ತೆ? ಬಿಡ್ರಿ, ಹಂಗೆ ಗುದ್ದಾಡಬೇಡ್ರಿ ಅಂತ ಹೇಳ್ತೀವಿ ನಾವು. ಗುದ್ದಾಡಬಾರ್ದು, ಹಂಗೆ ಚೆನ್ನಾಗಿರ್ಬೇಕು ಅಂತ ಹೇಳಿ ಹೇಳೋದು. ಚೆನ್ನಾಗಿರ್ಬೇಕು.
ಚೆನ್ನಾಗಿರ್ಬೇಕಲ್ಲ, ಅದಕ್ಕಾಗಿ ಹೇಳ್ತೀವಿ. ನೀನು ಹಂಗೆಲ್ಲ ಏನು ತಿಳ್ಕೊಂಬಕ್ಕೆ ಹೋಗ್ಬೇಡ ನೀನು. ನಾವು ಅಕ್ಕಪಕ್ಕದಾಗಿದ್ದು ನೋಡೋಕ್ಕಾಗಲ್ಲ. ಅಯ್ಯೋ ಅಕ್ಕಪಕ್ಕದಾಗ್ಲಾರನ ಹೇಳಿಲ್ವೇ ಅಂತಾರೆ, ನಾಳೆಗೆ ಏನೋ ಒಂದಿಷ್ಟು ಸಮಸ್ಯೆ ಇದ್ದಾಗ ಅಯ್ಯೋ ಹೇಳಕ್ಕಿಲ್ರಿ, ಪಾಪ ಗುದ್ದಾಡಾರು ಅಂತಾರೆ. ಹೇಳಿದ್ದೇನು ಕಳ್ಕೊಂಬರಿ ಈಗಪ್ಪ ನಾವೇನು ಹೇಳಲಿಲ್ಲ ಅಂದರೆ ಅಯ್ಯೋ ಗುದ್ದಾಡೋದು ನೋಡೋಕೆ ಇಷ್ಟ ಬಿಡ್ರಿ, ಗುದ್ದಾಡಬೇಡ್ರಿ ಅಂತ ಹೇಳಿ ಆದರೂ ಆಗಲಿ ಅಂತ ಬಂದು ಬಿಡಿಸ್ಲಿಲ್ಲ, ಒಂದು ಮಾತು ಹೇಳಲಿಲ್ಲ ಅಂತ ಬೈಕೊಂತಾರೆ. ಹೇಳಿರೋ ಕಷ್ಟ, ಹೇಳಲಿಲ್ಲ ಅಂದ್ರೆ ಕಷ್ಟ. ನಮ್ಗೆ ಯಾರು ಗುದ್ದಾಡೋದು ಇಷ್ಟ ಇಲ್ಲ, ಚೆನ್ನಾಗಿರ್ಬೇಕು, ಅದಕ್ಕಾಗಿ ಹೇಳ್ತೀವಿ ಅಷ್ಟೇ. ಅಲ್ಲ ನೋಡಕ್ಕ, ನಾನು ಒಬ್ಬಳೆ ಸುಮ್ಮನೆ ನಿಂತ್ಕೊಂಡಿದ್ದೀನಿ. ಹಿಂದಕ್ಕೆ ಬಂದು ಒಂಥರ ನೋಡ್ತಾ ನನ್ನ ಊಟಕ್ಕೆ ಇಟ್ಕೊಡ್ತೀಯಾ ಕವಿತಾ ಅಂತ ಹೇಳಿ ಕೇಳ್ತಾರೆ. ಅದಕ್ಕೇನೆ ನೀವು ಒಂಥರ ದೃಷ್ಟಿಯಲ್ಲಿ ನೋಡ್ತೀರಾ ನನ್ನ, ಬೇಡ ನನ್ನ ನೀವು ಮಾತಾಡಿಸ್ಬೇಡ್ರಿ ಅಂತ ಹೇಳಿದೆ. ನನಗೆ ಕೊಡಲ್ಲ, ನೀವು ಹೆಂಗಾನ ಇಕ್ಕೊಂಡ್ರಿ ನನಗೆ ಕೊಡಲ್ಲ ಅಂತ ಹೇಳಿದ್ದೀನಿ. ಅಕ್ಕ ಇವರು ನನ್ನೊಂಥರ ಈಗ ಯಾರು ಇಲ್ದಾಗ ಬರೋದು ಜಾಸ್ತಿನ, ಯಾರು ಇಲ್ದಾಗ ಬಂದು ನನ್ನೊಂಥರ ಹಿಂಗೆ ನೋಡೋದು, ಆರ್ಗಣ್ಣ ನೋಡೋದು, ನಾನು ಹಿಂದಕ್ಕೆ ಬಂದು ನಿಂತ್ಕೊಂಬೋದು, ಈ ರೀತಿ ಮಾಡ್ತಾರೆ. ಅದಕ್ಕೆ ನನಗೆ ಇಲ್ಲಿರೋಕ್ಕಾಗಲ್ಲ. ನಾನು ಅದಕ್ಕೆ ಬೇರೆ ಹೋಗ್ತೀನಿ. ನಾನು ನನ್ನ ಗಂಡ ಬೇರೆ ಹೋದ್ರೆ ನಾವು ಹೆಂಗೊಂದು ನೆಮ್ಮದಿ ಜೀವನ ಮಾಡ್ತೀವಿ ಅಂತ ನಾನು ಹೇಳಿದ್ದೀನಿ. ಸುಮ್ಮನೆ ಯಾಕೆ ನೀವೊಂದು ನಾವೊಂದು ಒಟ್ಟು ಪರದಾಡೋದೇ ಬೇಡ ಅಂತ ಹೇಳಿದ್ದೀನಿ. ಸುಮ್ಮನೆ ಮದುವೆ ಆಗಪ್ಪ ಅನಿಲ್ಲ. ಮದುವೆ ಆದರೆ ಯಾವುದು ಇರೋದಿಲ್ಲ, ಸುಮ್ಮನೆ ಮದುವೆ ಆಗು. ಮದುವೆ ಆಗತ್ತ ಹೆಂಗ ಸೆನಕ್ಕಿರ್ಬೋದು. ನನಗೆ ಅವೆಲ್ಲ ಹಂಗೆಲ್ಲ ಮನಸ್ಸಿನಾಗಿದ್ದಿದ್ರೆ ನಾನಂತ ಕಚಡ ಲೋಪರ್ ನನ್ನ ಮಗ ಆಗಿದ್ರೆ ನಾನು ಇಷ್ಟೊತ್ತಿಗೆ ಏನೋ ಮಾಡ್ತಿದ್ದೆ, ಏನೇನೋ ಮಾಡ್ಕೊಂಡು ಹೆಂಗೆಂಗೋ ಇರ್ಬೋದಾಗಿತ್ತು. ಆದರೆ ನನಗೆ ಯಾವತ್ತೂ ಅಂಥದ್ದು ಇಷ್ಟ ಇಲ್ಲ. ಹಂಗೆ ಮಾಡ್ಬೇಕಂದ್ರೆ ನನಗೆ ಇಷ್ಟನೂ ಆಗಲ್ಲ. ನಾನು ಅಂಥದ್ದು ಕೂಡ ಯೋಚನೆನೂ ಮಾಡಿಲ್ಲ. ಸುಮ್ಮನೆ ನನ್ನ ಬಗ್ಗೆ ಹೆಂಗೆ ಮಾತಾಡ್ತಿಲ್ಲಮ್ಮ, ನಿನಗೇನು ಅನ್ಸಲ್ವ ಹಿಂಗೆ ಮಾತಾಡೋಕ್ಕೆ? ಹಿಂಗೆ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಏನೋ ಎತ್ತ ಅಂತೇಳಿ ಸ್ವಲ್ಪನಾದ್ರೂ ಯೋಚನೆ ಮಾಡೋದೇ ಇಲ್ಲ ನೀನು. ಅಲ್ಲ, ಯೋಚನೆ ಮಾಡ್ದಂಗೆ ಯಾವ ರೀತಿ ಮಾತಾಡ್ತೀಯಲ್ಲಮ್ಮ ನೀನು. ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಹಿಂಗಂದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ, ನಾನು ಹಿಂಗೆ ಮಾತಾಡ್ಬೋದಾ ಇಲ್ವಾ ಅಂತೇಳಿ ಯೋಚನೆ ಮಾಡಿ ಮಾತಾಡಬೇಕು. ಸುಮ್ಮನೆ ಬಾಯಿ ಐತೆ ಅಂತೇಳಿ ಹೆಂಗೆ ಬೇಕಾಗಿ ಮಾತಾಡೋದಲ್ಲ. ಅವತ್ತಿಂದ ಹೇಳ್ತಾ ಇದ್ದೀನಿ, ಅವನ ಬಗ್ಗೆ ಹಂಗೆಲ್ಲ ಮಾತಾಡಬೇಡ ಕಣಮ್ಮ. ಇನ್ಯಾರ ಬಗ್ಗೆ ನಾನು ಮಾತಾಡೋ ಆದ್ರೆ ನಮ್ಮ ಮನಿಲೋನ ಬಗ್ಗೆ ಮಾತ್ರ ಮಾತಾಡಬೇಡ ನೀನು. ನಮ್ಮ ಹುಡುಗರು ಅಂತವಲ್ಲ. ಯಾವತ್ತೂ ನಿನ್ಗೆ ಎಷ್ಟು ಬೆಲೆ ಗೌರವ ಕೊಟ್ಟವ್ರೆ, ಆದ್ರೆ ನೀನು ನೋಡಿ ಹೆಂಗೆ ಮಾಡ್ತೀಯಾ, ಹೆಂಗೆ ಮಾತಾಡ್ತೀಯಾ ಅಂತ ಹೇಳಿದ್ರು ಹೆಂಗೆ ಮಾತಾಡ್ತಾಳಲ್ಲ. ಎಷ್ಟು ಒಳ್ಳೆ ಮಾತನಾಗ ಹೇಳಿದ್ದೀವಿ. ಹಿಂಗೆಲ್ಲ ಮಾಡಬೇಡ ಮಾತಾಡಬೇಡ, ಅವನ ಬಗ್ಗೆ ಎಲ್ಲ ಹಂಗೆಲ್ಲ ನಿಷ್ಠುರ ಒರೆಸ್ಬೇಡ ಅಂತ ಹೇಳಿ ಎಷ್ಟು ಹೇಳಿದೀವಿ. ಎಷ್ಟು ಹೇಳಿದ್ಮೇಲೂ ಹಿಂಗೆ ಮಾತಾಡ್ತಾಳಲ್ಲ, ಇವಳಿಗೆ ಎಷ್ಟು ಇರಬೇಡಲ್ಲಲ್ತಮ್ಮ. ಹಂಗೆಲ್ಲ ಮಾತಾಡಬಾರ್ದು ಪಾಪ. ಪಾಪ ಹಂಗೆಲ್ಲ ನಾವು ಅಂತಾನಲ್ಲ ಹೇಳಿ. ಸುಮ್ಮನೆ ಇವ್ನೊಂದು ಮದುವೆ ಆದ್ರೆ ಆತಮ್ಮ. ಮದುವೆ ಆದರೆ ಯಾವುದಿರಲ್ಲ. ಸುಮ್ಮನೆ ಇವ್ನಿಗೊಂದು ಮದುವೆ ಮಾಡ್ರಿ. ನಾವು ಮಾಡ್ತೀವಿ ಒಂದು 2 ದಿನ ಹೆಣ್ಣು ಸಿಗೋವರೆಗೂ. ನಾವು ಹೆಣ್ಣು ಸಿಗೋವರೆಗೂ ಒಂದು 2 ದಿನ ನೋಡಿ ಮಾಡೋಣ. ಎಲ್ಲನ ಕೇಳಿರಯ್ಯೋ ಕೊಡಲ್ಲ ಅಂತಾರೆ. ಅದಕ್ಕೆ ಒಂದು 2 ದಿನ ನೋಡಿ ಮಾಡೋಣ ಅಂತ ನಾವು ಮಾಡ್ಬೇಕು. ಮತ್ತೆ ಅವ್ರಿಗೆ ಮೊದಲೇ ವಯಸ್ಸೈತಿ. ಅವರು ಬುದ್ಧಿ ಎಂಥದಂಬದು ಗೊತ್ತಿಲ್ಲ. ಬಾಯಾಗೆ ನಿಮ್ಮಂದೆಲ್ಲ ಒಳ್ಳೆಯರಂಬ ಥರ ನೋಡ್ತಾರೆ. ನನ್ನ ನಾಳೆನೇ ಎಂತೆಂಥ ದೃಷ್ಟಿಯಾಗಿ ನೋಡ್ತಾರೆ ಅಂತ ನನಗೆ ಗೊತ್ತು. ನಾನು ನೋಡಿದ್ದೀನಿ. ನಾನು ಇರಲ್ಲ, ಇನ್ನೊಂದು ಕ್ಷಣನೂ ನಾನು ಇರಲ್ಲ. ನೀನು ಬೇರೆ ಇದ್ದಿದ್ದಂಗೆ ಹೇಳಿದ್ರೆ ವೈದ್ಯ ನಿನ್ನ ಮಗನ ಬಗ್ಗೆ ಆತು ಮಾತಾಡಂಗಿಲ್ಲ ನಾವು. ನನ್ನ ಗಂಡು ಬರಲಿ, ನಾನು ಹೇಳಿ ನಾವು ಬೇರೆ ಹೋಗ್ತೀವಿ. ನಮಗೆ ಭಾಗ ಕೊಡಲ್ಲ, ಏನೂ ಕೊಡಲ್ಲ. ಸುಮ್ಮನೆ ಹೋಗ್ತಾ ಇರ ಸಿಕ್ಕಷ್ಟೇನೆ. ತಕೊಂಡು ನೀನು ಪಾಡಿಗೆ ನೀನು ಬ್ಯಾಗ್ ತಗೊಂಡು ಬಾಡಿಗೆ ಮನೆ ಜೀವನ ಮಾಡು, ಹೋಗು. ಯಾರು ಬೇಡ ಅಂದ್ರೆ ಅಷ್ಟೇ. ನಿನ್ನ ಗಂಡನ ಕರ್ಕೊಂಡು ಹೋಗ್ತಾ ಇರು. ಸುಮ್ಮನೆ ಮಾತಾಡಬೇಡ ನೀನು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮನಿಲನ ಬಗ್ಗೆ ಹೆಂಗೆ ಮಾತಾಡ್ತಾಳೆ. ಅವತ್ತೇ ಹೇಳಿದ್ಮೇಲೂ ತಿರ್ಗಿ ಹಂಗೆ ಮಾತಾಡ್ತಾಳೆ, ಹಂಗೆ ಹಿಂಗೆ ಅಂತ ನಮ್ಮ ಮನಿಲ ಬಗ್ಗೆ ಎಲ್ಲ ಹೆಂಗೆ ಕೆಟ್ಟಾಗಿ ಮಾತಾಡ್ತಾಳೆ. ಅದಕ್ಕೆ ನನಗೆ ಸಿಟ್ಟು ಬಂತು. 4 ತೀರ್ದೆ ಇಟ್ಕೊಂಡು ಹೇಳಿದ್ಮೇಲೆ ಮತ್ತೆ ತಿರ್ಗಾಗ್ಲೆಲ್ಲ ಮಾತಾಡ್ತೀಯ ಅಂತ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.